ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಈಗ ಎಲ್ಲ ಸೆಂಟೆನ್ಸಸ್ಸಲ್ಲೂ ಸಬ್ಜೆಕ್ಟ್ ಮತ್ತು ವರ್ಬ್ ಏನು ರೂಲ್ಸ್ ಫಾಲೋ ಆಗಬೇಕು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಬಂದು ನೋಡು, ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಶಿ ಇದು ಸಿಂಗುಲರ್ ಇದೆ. ಸೊ ಸಿಂಗುಲರ್ ಇದ್ದಾಗ ನಾವು ವರ್ಬ್ ಕೂಡ ಸಿಂಗುಲರ್ ಯೂಸ್ ಮಾಡಬೇಕು. ಆದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ಸೆಂಟೆನ್ಸು ನಾವು ಇದನ್ನು ನೋಡಿ, ಗೋ ಇದೆಯಲ್ಲ, ಇದು ಬೇಸ್ ಫಾರ್ಮ್ ಆಫ್ ವರ್ಬ್ ಅಂತಾರೆ. ಬೇಸ್ ಫಾರ್ಮ್ ಅಂದರೆ ರಾ ಫಾರ್ಮ್ ಅಂತ. ಸೊ ಎಸ್ ಏನೂ ಆ್ಯಡ್ ಮಾಡಿರಲ್ಲ. ಸೊ ಡಿಕ್ಷನರೀಸಲ್ಲಿ ವರ್ಬ್ಸ್ ಯಾವಾಗಲೂ ಈ ಥರ ರೆಪ್ರೆಸೆಂಟ್ ಮಾಡಿರ್ತಾರೆ, ಬೇಸಲ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಈ ಬೇಸ್ ಫಾರ್ಮ್ಗೆ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ಮತ್ತು ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಆ್ಯಡ್ ಮಾಡಬೇಕು. ಓಕೆ, ಸೊ ಇದಕ್ಕೆ ನಾವು ನೋಡಿ, ಶಿ ಗೋಸ್ ಎಸ್ ಆ್ಯಡ್ ಮಾಡ್ತಾ ಇದ್ದೀವಿ, ಟು ಸ್ಕೂಲ್ ಎವ್ರಿ ಡೇ. ಸೊ ನೆಕ್ಸ್ಟ್ ಒನ್ ಬಂದು ದ ಡಾಗ್ಸ್ ಡ್ಯಾಶ್ ಲೌಡ್ಲಿ ಅಟ್ ನೈಟ್. ಇಲ್ಲಿ ಸಬ್ಜೆಕ್ಟ್ ಬಂದು ಪ್ಲೂರಲ್ ಇದೆ. ಸೊ ಅದಕ್ಕೆ ವರ್ಬ್ ನಾವು ಸಿಂಗ್ಯುಲರ್ ಯೂಸ್ ಮಾಡಬೇಕು, ಬಾರ್ಕ್ ಲೌಡ್ಲಿ ಅಟ್ ನೈಟ್. ನೆಕ್ಸ್ಟ್ ಒನ್ ಬಂದು ನೀದರ್ ದ ಟೀಚರ್ ನಾಟ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಲೇಟ್ ಫಾರ್ ಕ್ಲಾಸ್. ಇಲ್ಲಿ ನೋಡಿ, ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರು ಲೇಟ್ ಇಲ್ಲ ಕ್ಲಾಸ್ಗೆ. ಮತ್ತು ಇದು ಏನು ನೆಕ್ಸ್ಟ್ ಒನ್ ನೋಡಿ, ರೂಲ್ಸ್ ಇಲ್ಲಿ ಏನಿದೆ ಅಂದರೆ, ಸೊ ಇದು ಸಬ್ಜೆಕ್ಟ್ ಬಂದು ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಎರಡಿದೆ. ಈ ಸ್ಟೂಡೆಂಟ್ಸ್ ಏನಿದೆ ಇದು ವರ್ಬ್ ಲೇಟ್ ಇದೆಯಲ್ವಾ, ಇದ್ರ ಹತ್ರ ಇದೆ. ಸೊ ಸಬ್ಜೆಕ್ಟು ಯಾವ ವರ್ಬ್ ಹತ್ರ ಇರುತ್ತೋ ಮತ್ತು ಇದು ಸಬ್ಜೆಕ್ಟ್ ಪ್ಲೂರಲಲ್ಲಿದ್ದಾಗ ನಾವು ವರ್ಬ್ ಏನು ಯೂಸ್ ಮಾಡ್ತೀವಿ ಇಲ್ಲಿ ಅದು ಪ್ಲೂರಲ್ ಫಾರ್ಮಲ್ಲಿ ಇರಬೇಕು. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಆ್ಯಡ್ ಮಾಡ್ತೀವಿ, ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಇದೆ. ಈ ಸಬ್ಜೆಕ್ಟು ಲೇಟ್ ಅಂತ ಇದೆಯಲ್ಲ, ಇದು ವರ್ಬ್, ಇಲ್ಲಿ ವರ್ಬ್ ಇದೆ ನೋಡಿ, ಲೇಟ್ ಇದ್ರ ಹತ್ರ ಇದೆ. ಸೊ ಇದು ಪ್ಲೂರಲಲ್ಲಿದೆ, ಇದಕ್ಕೂ ನಾವು ಪ್ಲೂರಲ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಒನ್ ಬಂದು ಈಚ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಡ್ಯಾಶ್ ಸಬ್ಮಿಟೆಡ್ ದ ರಿಪೋರ್ಟ್ಸ್. ಇಲ್ಲಿ ನೋಡಿ ಕರೆಕ್ಟಾಗಿ ನಾವು ತಿಳ್ಕೊಬೇಕು. ಸೊ ಇಲ್ಲಿ ನೋಡಿ, ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಇದ್ದಾರೆ. ಸೊ ಜಾಸ್ತಿ ಜನ ಅಲ್ಲಿ ಒಬ್ರೊಬ್ರೊಬ್ಬರು ಎಲ್ಲರೂ ಸಬ್ಮಿಟ್ ಮಾಡಿದ್ದಾರೆ ರಿಪೋರ್ಟ್ಸ್. ಸೊ ಅದಕ್ಕೆ ನಾವು ಇಲ್ಲಿ ಈಚ್ ಅಂತ ಹೇಳ್ತೀವಿ. ಈಚ್ ಅಂದರೆ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಇದ್ದಾಗ ನಾವಿಲ್ಲಿ ವರ್ಬ್ ಕೂಡ ಸಿಂಗ್ಯುಲರ್ ಯೂಸ್ ಮಾಡಬೇಕು. ಈಚ್ ಒಬ್ಬರನ್ನ ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಹ್ಯಾಸ್ ಅಂತ ಹೇಳ್ತೀವಿ. ದ ಕಮಿಟಿ ಡ್ಯಾಶ್ ಆನ್ ಇಂಪಾರ್ಟೆಂಟ್ ಇಶ್ಯೂಸ್. ದ ಕಮಿಟಿ ಡಿಸೈಡ್ಸ್, ಯಾಕಂದರೆ ಕಮಿಟಿ ಅಂದರೆ ಗ್ರೂಪ್ ಆಫ್ ಪೀಪಲ್ ಒಂದೇ ಇರೋದಿಲ್ಲಿ. ಸೊ ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ, ಗ್ರೂಪ್ ಆಫ್ ಪೀಪಲ್. ಸೊ ಡಿಸೈಡ್ಸ್ ಆ್ಯಡ್ ಮಾಡ್ತೀವಿ ಆನ್ ಇಂಪಾರ್ಟೆಂಟ್ ಇಶ್ಯೂಸ್. ನೆಕ್ಸ್ಟ್ ಒನ್ ನೋಡಿ, ದ ನ್ಯೂಸ್ ಡ್ಯಾಶ್ ಸರ್ಪ್ರೈಸಿಂಗ್. ಇಲ್ಲಿ ನೋಡಿ, ದಿಸ್ ನ್ಯೂಸ್ ಇದು ಕಲೆಕ್ಟಿವ್ ನೌನ್ ಇದು. ಸೊ ಈ ಥರ ಸಿಚುವೇಶನ್ಸಲ್ಲಿ ನಾವು ಒಂದು ನ್ಯೂಸಲ್ಲಿ ವಾಸ್ ಯೂಸ್ ಮಾಡ್ತೀವಿ, ಕಲೆಕ್ಟಿವ್ ನೌನ್ ಇದು. ಸೊ ದ ನ್ಯೂಸ್ ವಾಸ್ ಸರ್ಪ್ರೈಸಿಂಗ್ ಈ ಥರ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಎವ್ರಿ ಒನ್ ಇನ್ ದ ಕ್ಲಾಸ್ ಡ್ಯಾಶ್ ಟು ಗೋ ಆನ್ ದ ಟ್ರಿಪ್. ಎವ್ರಿ ಒನ್, ಸೊ ಇಲ್ಲಿ ಎಲ್ಲರೂ, ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬನೂ. ಸೊ ನಾವು ಸಿಂಗ್ಯುಲರಾಗಿ ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ. ಎವ್ರಿ ಒನ್ ಇನ್ ದ ಕ್ಲಾಸ್ ವಾಂಟ್ಸ್ ಟು ಗೋ ಆನ್ ದ ಟ್ರಿಪ್. ಸೊ ಈ ಥರ. ನೆಕ್ಸ್ಟ್ ದ ಟೀಮ್ ಇದು ಒಂದೇ ಟೀಮ್ ಇಲ್ಲಿ, ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ, ವಿನ್ಸ್ ಆಲ್ಮೋಸ್ಟ್ ಎವ್ರಿ ಗೇಮ್. ಇನ್ನು ನೋಡಿ, ನೆಕ್ಸ್ಟ್ ಒನ್ ಬಂದು ನೀದರ್ ಆಫ್ ದ ಗರ್ಲ್ಸ್ ಡ್ಯಾಶ್ ಪ್ರೆಸೆಂಟ್ ಟುಡೇ. ಇಲ್ಲಿ ಗರ್ಲ್ಸ್ ಮಾತ್ರ ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ಬೋತ್ ಆಫ್ ದ ಕಾರ್ಸ್ ನೀಡ್ ರಿಪೇರ್ಸ್. ಎರಡು ಕಾರು ರಿಪೇರ್ ಬೇಕು. ಸೊ ಇಲ್ಲಿ ಒಂದೊಂದು ಕಾರನ್ನು ನಾವು ಕೌಂಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನೀಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ಲೂರಲ್ ಇದ್ದಾಗ ನಾವು ಸಿಂಗ್ಯುಲರ್ ಯೂಸ್ ಮಾಡ್ತೀವಿ ಆ ಥರ. ದ ಪೇರ್ ಆಫ್ ಶೂಸ್ ಲುಕ್ಸ್ ಗ್ರೇಟ್ ಆನ್ ಯು. ಪೇರ್ ಆಫ್ ಶೂಸ್ ಸಿಂಗ್ಯುಲರ್ ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಪ್ಲಾನ್ಸ್ ಅ ಸರ್ಪ್ರೈಸ್ ಪಾರ್ಟಿ. ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಮೋರ್ ದ್ಯಾನ್ ಒನ್ ಗ್ರೂಪ್ ಇದೆ. ಸೊ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಓಕೆ, ಇಲ್ಲಿ ಜಾಸ್ತಿ ಜನನ ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ. ಪ್ಲಾನ್ಸ್ ಆಫ್ ಸರ್ಪ್ರೈಸ್ ಪಾರ್ಟಿ ವರ್ಬ್ಗೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ನೋ ಬಡಿ ಡ್ಯಾಶ್ ಟು ಆನ್ಸರ್ ದ ಕ್ವಶನ್. ಇಲ್ಲಿ ನೋಡಿ ಸಿಂಗ್ಯುಲರ್ ಇದೆ, ಯಾರಿಗೂ ಆನ್ಸರ್ ಗೊತ್ತಿಲ್ಲ. ಸೊ ಯಾರಿಗೂ ಆನ್ಸರ್ ಗೊತ್ತಿಲ್ಲ, ಇಲ್ಲಿ ನೋ ಬಡಿ ಯಾರೂ ಇಲ್ಲ. ಸೊ ಅದಕ್ಕೆ ನಾವು ಆ್ಯಡ್ ಮಾಡಬೇಕು. ಈ ಥರ ಸಿಂಗ್ಯುಲರಲ್ಲಿದ್ದಾಗ ನಾವು ಆ್ಯಡ್ ಮಾಡ್ತೀವಿ ಕೆಲವು ಸೆಂಟೆನ್ಸಸ್ಸಲ್ಲಿ.